ಯಮಗೋಡಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಿರಿಯ ಮುಖಂಡರಾದಂತ ಕುರಿತು ತಾವು ಒಂದೆರಡು ಮಾತಾಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರನ್ನು ಧಿಕ್ಕರ ಅಂತ ಕರಿಬೇಕು. ಅಯ್ಯಯ್ಯೋ 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 ಬೇಕು ಧಿಕ್ಕಾರ ಧಿಕ್ಕಾರ ಏನೇ ಬರಲಿ ಏನೇ ಬರಲಿ ಅಯ್ಯಯ್ಯೋ ಅಯ್ಯಯ್ಯೋ ಬೇಕೇ ಬೇಕು ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಡ ಬೇಡವೇ ಬೇಡ ಬೇಕೇ ಬೇಕು ನಮ್ಮ ಹೆಬ್ಬಗೋಡಿ ನಮ್ಮ ಹೆಬ್ಬಗೋಡಿ ನಮ್ಮ ಹೆಬ್ಬಗೋಡಿ ನಮ್ಮ ಹೆಬ್ಬಗೋಡಿ ಬೇಡ ಬೇಡ ಬೇಕೇ ಬೇಕು
250 ವರ್ಷಗಳ ಇತಿಹಾಸ ಇದೆ. ಆ ಇತಿಹಾಸವನ್ನು ಮರೆಮಾಚಿ ಇವತ್ತು ಯಾವುದೋ ಒಂದು 25 ವರ್ಷಗಳಿಂದ ಬಂದಂತ ಒಂದು ಹೇಳಿದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಎತ್ತುಗಳಿಗೆ ಬದುಕನ್ನು ಕಟ್ಕೊಂಡಿದ್ದ ನಾವು ಇವತ್ತು ಬಯಲಕ್ಕಂತ ಎತ್ತುಗಳಿಗೆ ಯಾರು ಸಹ ಸ್ವಾಮಿ ಮಂದಿರ ಎತ್ತುಗಳಿಗೆ ಗ್ರಾಮಸ್ಥರು ಯಾರು ಸಹ ಬಯಸೋದಿಲ್ಲ. ನಮ್ಗೆಲ್ಲರಿಗೂ ಬೇಕಾಗಿರೋದು ಎತ್ತುಗೋಡಿ ಮೆಟ್ರೋ ಸ್ಟೇಷನ್ ಅಂತಲೂ ಇಲ್ಲಿ ನಾಮಕರಣ ಆಗಬೇಕು. ಇವತ್ತು ನಮ್ಮ ಎಪ್ಪೋಡಿ ಗ್ರಾಮಸ್ಥರಿಂದ ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ, ಒಂದು ಮೆಮೊರಂಡಮ್ ಕೊಡ್ತಾ ಇದ್ದೀವಿ. ಒಂದು ವೇಳೆ ನೀವೇನಾದ್ರೂ ನಮ್ಮ ಕೆರೆಗೆ ಹೋಗುತ್ತದೆ ಬದಲಾವಣೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರಮುಖರ ಸಮ್ಮುಖದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ತೇವೆ. ಯಾವುದೇ ಕಾರಣಕ್ಕೂ ಸಹ ನಾವು ಈ ಹೋರಾಟ ಅಂತ ನೀವು ನಾಮಕರಣ ಮಾಡಿದ್ರೆ ಅದನ್ನು ನಾವು ಒಪ್ಪುವ ಪ್ರಮೇಯವೇ ಇಲ್ಲ. ಯಾಕಂತಂದ್ರೆ ಈಗಾಗಲೇ ನಮಗೆ ಗೊತ್ತೇ ಇದೆ, ಎತ್ತುಗಾಡಿಗಳನ್ನ ಅರ್ಧ ಭಾಗ ನಾಶ ಮಾಡಿತ್ತು ಈ ಬಯೋಕಾನ್ ಸಂಸ್ಥೆ. ಎತ್ತುಗಾಡಿ ಪೂರ್ತಿ ನಾಶ ಮಾಡಿದ್ದು ಸಹ ತಪ್ಪಾಗಲಾರದು, ಪೂರ್ತಿ ನಾಶ ಮಾಡಿತ್ತು ಈ ಬಯೋಕಾನ್ ಸಂಸ್ಥೆ. ಎಷ್ಟೋ ಜಾನುವಾರುಗಳ ಸಾಕಿದ್ದಂತ ನಮ್ಮ ಇತಿಹಾಸ ಇದ್ದಂತ ಊರನ್ನ ಇವತ್ತು ಜಾನುವಾರುಗಳ ಕಣ್ಮರೆಯಾಗಿದೆ. ಆರಾಮಾಗಿ ನಾವು ಉಸಿರಾಡ್ತಿದ್ದಂತ ಇವತ್ತು ಆ ಪೊಲ್ಯೂಷನ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಆ ರೀತಿಯಾದಂತ ವಾತಾವರಣವನ್ನ ನಿರ್ಮಾಣ ಮಾಡಿದಂತ ಈ ಬಯೋಕಾನ್ ಸಂಸ್ಥೆ ನಿಜವಾಗ್ಲೂ ಒಂದು ರೀತಿಯ ಮಾರಕ. ಅದು ಇವತ್ತು PMRC ಅಲ್ಲ, ಇನ್ನೊಂದು ರೀತಿಯ ಉದ್ಯೋಗಿ ಅವರ ಹತ್ರ ಸಪರೇಟ್ ಆಗಿ ಡೀಲ್ ಮಾಡಿಕೊಂಡು ಇವತ್ತು ಬಯೋಕಾನ್ ಅನ್ನೋ ಹೆಸರನ್ನ ಇಡಲಿಕ್ಕೆ ಹೊರಟಿದ್ದಾರೆ. ಇದಕ್ಕೆ ಯಾವುದೇ ನಮ್ಮ ಯಾರೇ ನಾಯಕರಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಸಂಘಟನಾತೀತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಖಂಡಿಸ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಸಹ ನಾವು ಈ ಬಯೋಕಾನ್ ಹೆಸರನ್ನ ಇಡಲಿಕ್ಕೆ ಬಿಡೋದೇ ಇಲ್ಲ. ಇವತ್ತು ಕೇವಲ ಸಾಂಕೇತಿಕವಾಗಿ ಕೊಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ ಅನ್ಕೊಳ್ತೀವಿ. ಒಂದ್ ವೇಳೆ ಮುಂದಿನ ದಿನಗಳಲ್ಲಿ ಏನಾದರೂ ಪರಿಣಾಮಕಾರಿ ಹೋರಾಟ ಏನಾದ್ರೆ ಅದಕ್ಕೆ ನೇರವಾದ PMRC ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೆ. ಇವತ್ತು ಹಲವಾರು ಮುಖಂಡರು ಬಂದಿದ್ದಾರೆ, ಹೆಬ್ಬಗೋಡಿಯಿಂದ, ನಮ್ಮ ಹೆಬ್ಬಗೋಡಿ ನಗರಸಭೆಯಿಂದ, ಹೆಬ್ಬಗೋಡಿ ಗ್ರಾಮದಿಂದ. ಅವರೆಲ್ಲರೂ ನಾನು ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಹಾಗಾಗಿ ನಮ್ಮ ಹೋರಾಟ ಬರಬಾರದು. ಯಾಕಂದ್ರೆ ಭಯಕಾರನ ನಮ್ಮ ಹೆಬ್ಬಗೋಡಿಗೆ ಬಹಳ ಅಲಂಕಾರ ಬಂದಿದೆ. ಯಾಕಂದ್ರೆ ಇಲ್ಲಿರೋ ಜನರಿಗೆ ಇಲ್ಲಿರೋ ನಾಗರಿಕರಿಗೆ ಶುದ್ಧವಾದ ಗಾಳಿ ಇಲ್ಲ, ಶುದ್ಧವಾದ ನೀರು ಕೊಡ್ತಾ ಇರೋ ಭಯಕಾರದಿಂದ ಎಲ್ಲ ಕಲುಷಿತ ನೀರು, ಕಲುಷಿತ ಗಾಳಿ. ಹೀಗಾಗಿ ನಮ್ಮ ಹೋರಾಟಗಳು ಭಯಂಕರ ವಿರುದ್ಧವಾಗಿ ನಡೀತಾ ಇದೆ. ಇದಕ್ಕೆ ಮೊದಲು ನಮ್ಮ ನೀರು ಕಲುಷಿತಗೊಳಿಸಿದ ಭಯಂಕರ ವಿರುದ್ಧವಾಗಿ ನಮ್ಮ ಹೋರಾಟಗಳಿಗೆ ಮತ್ತು ಹೆಬ್ಬಗೋಡಿ ಪ್ರಮುಖರಾದಂಥ ನಾಯಕರ ಹೋರಾಟವನ್ನು ಮಾಡಿದ್ದೀವಿ. ಹಾಗಾಗಿ ಈಗಲೂ ಸಹ ನಮ್ಮ ಮೆಟ್ರೋ ಹೆಬ್ಬಗೋಡಿ ಮೆಟ್ರೋ ಬದಲಾಗಿ ಎಲ್ಲ ಭಯಂಕರ ಮೆಟ್ರೋ ಹೆಸರಿಟ್ಟಿದ್ದಾರೆ. PMRC ಮತ್ತೆ ಭಯಂಕರ ಒಂದು ಸಹಭಾಗಿತ್ವದಲ್ಲಿ. ಹಾಗಾಗಿ ನಮ್ಮ ಹೋರಾಟ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಹೆಬ್ಬಗೋಡಿಯಿಂದ ಮಾತ್ರ ಇರಬೇಕು, ಭಯಂಕರ ಬರಬಾರದಂತ ನಮ್ಮ ಹೋರಾಟ. ನಮ್ಮ ಹೆಬ್ಬಗೋಡಿಗೆ ಒಂದು ಇತಿಹಾಸ ಇದೆ, ಅಸ್ತಿತ್ವವಿದೆ. ಹಾಗಾಗಿ ನಮ್ಮ ಹೆಬ್ಬಗೋಡಿ ಮತ್ತು ನಮ್ಮ ನಾಗರಿಕರು ಹೆಬ್ಬಗೋಡಿ ನಾವು ಎಂಥ ಹೋರಾಟಕ್ಕೆ
ಇದಕ್ಕೆ ನಮ್ಮ ಸ್ವಾಭಿಮಾನದ ಹೆಬ್ಬಗೋಡಿ ಬಳಗ ಅವರು ಪಕ್ಷಾತೀತವಾಗಿ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಹೆಸರನ್ನ ಚೇಂಜ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ BMRC ಅವರು ಉಗ್ರವಾಗಿ ಹೋರಾಟ ಮಾಡಿ ಇದಕ್ಕೆ ಕಾರಣಕರ್ತರು ಭಯಕನ್ನವರು ಅಂತ ಹೇಳ್ಬಿಟ್ಟು BMRC ಅವರು ಮತ್ತು ಭಯಕನ್ನವರು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ಇದನ್ನ ಉಗ್ರ ಹೋರಾಟಕ್ಕೆ ನಾಂದಿ ಮಾಡಿಕೊಡ್ಬಾರ್ದು ಅಂತ ಹೇಳ್ಬಿಟ್ಟು BMRC ಅವರ ಹತ್ರ ಕೇಳ್ಕೊಡ್ತಾ ಇದ್ದೀವಿ. ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ನಮ್ಮ ಇಡೀ ಆನೇಕಲ್ ತಾಲೂಕಲ್ಲಿ ಪ್ರಥಮವಾಗಿ ಒಂದು ನಗರಸಭೆಯಾದ ಒಂದು ಕ್ಷೇತ್ರ ಅಂತ ಹೆಬ್ಬಗೋಡಿ. ಇಂಥ ಇಡೀ ರಾಜ್ಯದಲ್ಲಿ ಒಂದು ಹೆಸರು ಮಾಡಿರ್ತಕ್ಕಂಥ ನಮ್ಮ ಹೆಬ್ಬಗೋಡಿಯನ್ನು ಈ ಬೈಕಾನ್ ಸಂಸ್ಥೆಯವರು ತಮ್ಮ ಸ್ಥಾನವನ್ನು ಮೊದಲಿಗೆ ತೆಗೆದುಕೊಂಡು ಹೋಗಿ ನಮ್ಮ ಹೆಬ್ಬಗೋಡಿಯಲ್ಲಿ 2 ಸ್ಥಾನದಲ್ಲಿ ಮಡಗಿದ್ದಾರೆ. ಪ್ರಥಮವಾಗಿ 40-45 ವರ್ಷ ಇದ್ದರೆ ಒಂದು ಸಣ್ಣದಾಗಿ ಒಂದು ಸಂಸ್ಥೆ ಪ್ರಾರಂಭವಾಗಿ ನಮ್ಮ ಹೆಬ್ಬಗೋಡಿಯನ್ನು ನಾಶ ಮಾಡಿದೆ. ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಏರ್ ಪೊಲ್ಯೂಷನ್ ಆಗಿದ್ದು ಎಲ್ಲ ನಮ್ಮ ಸಾರ್ವಜನಿಕ ಜೀವನನೇ ಹಾಳು ಮಾಡಿದೆ. ಆರೋಗ್ಯದ ಸಮಸ್ಯೆ ಆಗಿದೆ. ಅದೊಂದು ಕಡೆ ಆದರೆ ಈ ಮೆಟ್ರೋದವ್ರು ಬಂದು ಮೆಟ್ರೋದು ನಮ್ಮ ಹೆಬ್ಬಗೋಡಿ ಜಾಗನ ಮೆಟ್ರೋ ಸ್ಟೇಷನ್ ತಗೊಂಡ್ರು. ಇಷ್ಟೆಲ್ಲ ಕೊಟ್ಟು ಆ ಜಿಎಸ್ಟಿಗಳ ಮೆಟ್ರೋದವರು ನಮ್ಮ ಹೆಬ್ಬಗೋಡಿ ಒಂದು ಸ್ಥಾನಮಾನ ಕೊಡದೆ ಆ ಬೈಕಾನ್ ಸಂಸ್ಥೆಯವರು ದುಡ್ಡು ಕೊಡು ಅಂದ್ಬಿಟ್ಟು ನಮ್ಮ ಹೆಬ್ಬಗೋಡಿನ 2 ಸ್ಥಾನ ತಂದಿದ್ದಾರೆ. ದಯವಿಟ್ಟು ಕಂಡರಿಯ ಇದು ಒಂದು ಸ್ಥಾನವನ್ನು ನಾವು ಹೆಬ್ಬಗೋಡಿಯನ್ನು ಪ್ರಥಮವಾಗಿ ಮಾಡದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ಸಮಾಜ ಹೇಳಿ ನಾವು ನಮ್ಮ ಹೆಬ್ಬಗೋಡಿ ನಾಗರಿಕ ಬಂಧುಗಳಿಗೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಪ್ರಯತ್ನ ಮಾಡಬೇಕು ನೋಡಿ. ಅದೇ ರೀತಿ ನಮ್ಮ ಹೆಬ್ಬಗೋಡಿ ನಗರಸಭೆಯ ಇನ್ನೊಂದು ಕೃತ್ರಿಮ ಒಂದು ಕಾರ್ಖಾನೆಯ ಪ್ರದೇಶವಾದ ವೀರಸಂದ್ರದಲ್ಲಿ ಇರ್ತಕ್ಕಂಥ ಒಂದು ಮೆಟ್ರೋ ಸ್ಟೇಷನ್ ಉಸ್ಕೂರು ಗೇಟನ್ನು ಮಡಗಿದ್ದಾರೆ. ಅದು ಸಹ ಬದಲಾವಣೆ ಮಾಡಬೇಕು. ಅಲ್ಲಿ ವೀರಸಂದ್ರ ಅಂತ ಹೆಸರು ಕೊಡಬೇಕು, ಇಲ್ಲಿ ಹೆಬ್ಬಗೋಡಿಯನ್ನು ಕೊಡಬೇಕು. ದಯವಿಟ್ಟು ಇದು ಕೊಡುವಾಗ ನಾವು ಉಗ್ರ ಹೋರಾಟವನ್ನು ಮಾಡೋದಂತೇಳಿ ಸಮಯದಲ್ಲಿ ಹೇಳಿ ಇಷ್ಟಪಡ್ತೇನೆ. ಈ ಹೋರಾಟಕ್ಕೆ ಆಗುತ್ತದೆ. ಈ ಹೆಬ್ಬಗೋಡಿ ನಮ್ಮ ಭಾರತ ದೇಶದ ಒಂದು ದೇಶ ಇದ್ದಂಗೆ. ಯಾಕಂತೇಳಿದ್ರೆ ಹೆಬ್ಬಗೋಡಿಯಲ್ಲಿ ಎಲ್ಲ ರಾಜ್ಯದ ಜನ ವಾಸ ಮಾಡ್ತಕ್ಕಂಥ ಜಾಗ. ಇವತ್ತು ವ್ಯಾಪಾರಕ್ಕಾಗಿ ಬಂದಂಥ ಬಯೋಕಾನ್ ಸಂಸ್ಥೆ ಈ ಭಾಗದ ಎಲ್ಲ ಜನರಿಗೆ ಅನಾರೋಗ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಪರಿಸರವನ್ನು ಹಾಳು ಮಾಡಿರ್ತಕ್ಕಂಥ ಕಂಪನಿ ಬಯೋಕಾನ್. ಈ ಬಯೋಕಾನ್ನಿಂದ ಇವತ್ತು ಇಡೀ ತಾಲೂಕಲ್ಲ, ಪಕ್ಕದ ರಾಜ್ಯದ ತಮಿಳುನಾಡಲ್ಲೂ ಕೂಡ ಈ ಬಯೋಕಾನ್ ನೀರು ಹೋಗಿ ಪರಿಸರ ಹಾಳು ಮಾಡಿದೆ. ಇಂಥ ಪರಿಸರವನ್ನು ಹಾಳು ಮಾಡಿರ್ತಕ್ಕಂಥ ಬಯೋಕಾನ್ ಹೆಸರನ್ನ ಮೆಟ್ರೋದವರಿದ್ರೆ ದಯಮಾಡಿ ಯಾವುದೋ ಪ್ರಾಣಿ ಪಕ್ಷಗಳಿಗೆ ಅನಾಹುತ ಆಗಬಾರ್ದು. ಆದರೆ ಇಂಥ ಅಯೋಗ್ಯ ಕಂಪನಿ ಹೆಸರನ್ನ ಮೆಟ್ರೋದವರಿದ್ರೆ ಈ ಮೆಟ್ರೋಗೆ ಕೆಟ್ಟ ಹೆಸರು ಬರ್ತದೆ. ಮತ್ತೆ ಯಾವ ರೀತಿ ಈ ಬಯೋಕಾನ್ನಿಂದ 100 ಜನರು ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಈ
ನಮ್ಮ ಒಂದು ಹೆಸರನ್ನ ನಾವಿಟ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿರುವಂಥ ಪರಿಸ್ಥಿತಿ ಬಂದಿರೋದೇ ಇವತ್ತು ನಾಲ್ಕೆ ಮುಟ್ಕೋಬೇಕು ನಾವು. ಇಂಥ ದಲಿತ ವಿಧಿಗಳು ಬಂದ್ಬಿಟ್ಟು ದುಡ್ಡಿಗೆ ಎಲ್ಲರೂ ಕೊಂಡ್ಬಿಟ್ಟು ಇವತ್ತು ನಮ್ಮ ಊರ ಹೆಸರನ್ನು ಇಟ್ಕೊಳ್ಳೋದಕ್ಕೆ ನಾವು ಒತ್ತಾಡ್ತಾ ಇದೀವಿ ಅಂತ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು ನಾವು. ಯಾರು ಇವರು ಬಯಕನವರು? ಅವರು ಒಂದು ವ್ಯಾಪಾರ ಮಾಡಿಕೊಂಡು ಜೀವನ ಕಟ್ಟಬೇಕು. ನಮ್ಮ ಊರು ಬಂದವರು ಇವತ್ತು ನಮ್ಮ ಮಕ್ಕಳಿಗೆ ಇಟ್ಕೊಳ್ತಾರೆ. ಇವ್ರು ಯಾರು ಇವರು? ಏನು ಬೇಕಿದ್ದವರು? ನಮ್ಮೂರು ಹೆಸರು ಜೊತೆ ನಮ್ಮ ನೂರಾರು ವರ್ಷ ಬಾಂಧವ್ಯ ಇದೆ. ನಮ್ಗೆ ಒಂದು ಅನುಬಂಧ ಇದೆ ಅದರಲ್ಲಿ. ಅದಕ್ಕಿಂತ ಇವ್ರು ಯಾರೇ ಸಾವಿರಾರು ವರ್ಷದಿಂದ ಇಲ್ಲಿ ಹುಟ್ಟಿ ಬೆಳೆದು ಬೇರೆ ಬೇರೆ ದೇಶಗಳಿಂದ ಬಂದಿರೋರು ಇಲ್ಲಿ ಬದುಕ್ತಾ ಇದ್ದಾರೆ. ಎಪ್ಪಡಿ ಹೆಸರು ಹೇಳ್ಕೊಂಡು ಬಯಕನ ಹೆಸರು ಹೇಳ್ಕೊಂಡಲ್ಲ. ಇದೇ ಬಯಕನ ಇವತ್ತು ಎಪ್ಪಡಿ ಪಕ್ಷವನ್ನು ನಾವು ಮಾಡಿದ್ದಾರೆ. ಯಾಕೆ ಜವಾಬ್ದಾರಿ ಈಗಲೂ ಇರೋದು ಕುಡಿಯೋದಕ್ಕೆ? ಅದು ಕಾರಣ ಬಯಕನವರು. ಅಂತ ಬಯಕನ ಇಟ್ಬಿಟ್ರೆ ಇಲ್ಲಿನ ಜನ ಏನಾಗಬೇಕು? ನಮ್ಮ ಹೆಸರನ್ನ ನಾವು ಇಟ್ಕೊಳ್ಳೋದಕ್ಕೆ ಹೋರಾಟ ಮಾಡ್ಬೇಕಾ? ಇಂಥ ಪರಿಸ್ಥಿತಿ ಬರ್ಬೇಕಾ? ಇದು ವಿರುದ್ಧ ನಾವು ಎಲ್ಲ ಗ್ರಾಮಸ್ಥರು ಒಗ್ಗಟ್ಟಾಗಿ ಹೋರಾಟ ಮಾಡಿ ನಮ್ಮೂರಲ್ಲ ಯಾವುದೇ ಊರಲ್ಲಿ ಈ ಕೆಲಸ ಆಗಬಾರ್ದು. ಇದು ಮುಂದಿನ ದಿನಗಳಲ್ಲಿ ಬದಲಾವಣೆ ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಒಂದು ಭಯಂಕರ ಹೆಚ್ಚಿಗೆ ಹೇಳ್ತಾ ಇದ್ದೀವಿ. ಮುಂದಕ್ಕೆ ಇವರು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಹೆಪ್ಪಗೋಡಿಗೆ ಯಾರೋ ಬಯಾಖಾನ್ ಅವರು ಅವ್ರ ಹೊಟ್ಟೆಪಾಡಿಗೆ ಅವರ ಕಂಪನಿ ಅವರ ವ್ಯಾಪಾರ ಮಾಡ್ಕೊಳ್ಳೋಕೆ ಬಂದಿರುವಂತದ್ದು. ಅದಕ್ಕೆ ಹೆಪ್ಪಗೋಡಿಗೆ ಬಯಾಖಾನ್ ಅವರ ಹೆಸರು ಅವ್ರ ಬಯಾಖಾನ್ ಹೆಸರನ್ನ ಮೊದಲಿಟ್ಟು ಆನಂತರ ಹೆಪ್ಪಗೋಡಿ ಹೆಸರಿಡಂತ ಅವಶ್ಯಕತೆ ಇಲ್ಲ. ಏನು BMRCL ಅಧಿಕಾರಿಗಳಿಗೆ ಬಂದಿದ್ದೀರಾ, ನಿಮ್ಗೆ 65 ಕೋಟಿ ರೂಪಾಯಿನ ಬಯಾಖಾನ್ ಅವ್ರು ಕೊಟ್ಟಿರ್ತಕ್ಕಂತಹದ್ದು ನೀವು ತಗೊಂಡಿರುವಂತದ್ದು. ಅದಕ್ಕೂ ಹೆಪ್ಪಗೋಡಿಗೂ ಸಂಬಂಧ ಇಲ್ಲ. ಅವ್ರು ಏನು 65 ಕೋಟಿ ಕೊಟ್ಟಿದ್ದಾರೆ ಅದಕ್ಕೆ 80G ಅವರು ಎಕ್ಸಾಮ್ಷನ್ ಅನ್ನ ತೆಗೆದುಕೊಂಡಿರ್ತಾರೆ ಅಥವಾ CSR ಫಂಡ್ಸ್ ಅಲ್ಲಿ ಅವ್ರು ಕೊಟ್ಟಿರ್ತಾರೆ. ಅದನ್ನ ತಗೊಂಡಿದ್ದೇನೆ ನೀವು ಈ ಒಂದು ಹೆಪ್ಪಗೋಡಿಗೆ ಇತಿಹಾಸ ಇರ್ತಕ್ಕಂಥ ಹೆಪ್ಪಗೋಡಿಗೆ ನೀವು ಹೆಪ್ಪಗೋಡಿಗೆ ಹೋಗಿದ್ರೆ ನೀವು ಬಯಕಾನ್ ಅಂತ ಇಟ್ಟು ಇಲ್ಲಿನ ನಾಗರಿಕರಿಗೆ ನೀವು ಅಪಮಾನ ಮಾಡ್ತಾ ಇದ್ದೀರಾ, ಅವಮಾನ ಮಾಡ್ತಾ ಇದ್ದೀರಾ. ಇದು ಬಂಧುಗಳೇ, ಈ ಒಂದು ಹೆಸರು ಮುಂದುವರೆದಲ್ಲಿ ಕೇವಲ ಒಂದು 10-15 ವರ್ಷಗಳಲ್ಲಿ ಹೆಪ್ಪಗೋಡಿ ಹೆಸರು ನಿರ್ನಾಮ ಆಗುತ್ತೆ. ಇಲ್ಲಿ ಬಯಾಖಾನ್ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ನಾವು ದೇಶದ ವಿವಿಧ ಭಾಗಗಳಿಂದ ಬಂದಿರತಕ್ಕಂತಹ ಎಲ್ಲ ನಮ್ಮ ಹಂತ ಮಂದಿರಿಗೆ ಬೊದ್ದು ಕೊಟ್ಟಿರ್ತಕ್ಕಂಥದ್ದು ಹೆಪ್ಪಗೋಡಿ. ಹೆಪ್ಪಗೋಡಿಯಲ್ಲಿ ಇದೊಂದು ಕೈಗಾರಿಕಾ ಪ್ರದೇಶ ಆಗಿದೆ. ಬಯಾಖಾನ್ ಅವರು ನಿಮ್ಮ ಹೊಟ್ಟೆಪಾಡಿಗೆ ಬಂದು ಇಲ್ಲಿ ನಿಮ್ಮ ಮೊದಲನೇ ಯೂನಿಟ್ ಮಾಡಿಕೊಂಡು 80ರ ದಶಕದಲ್ಲಿ ಇವತ್ತು ಜಗತ್ತಿನಾದ್ಯಂತ ನಿಮ್ಮ ಕಾರ್ಖಾನೆಗಳಿದೆ. ಅಂದ್ರೆ ನೀವು ನಿಮ್ಮ ಬದುಕನ್ನು ಇಲ್ಲಿ ಕಟ್ಕೊಂಡಿರೋದು. ಹಂಗಾಗಿ ಹೆಪ್ಪಗೋಡಿಗೆ ಕೃತಜ್ಞರಾಗಿರ್ಬೇಕಾಗಿತ್ತು ಬಯಾಖಾನ್. ಇನ್ನು BMRCL ಅವರು ಇಲ್ಲಿನ ನಾಗರಿಕರನ್ನು ಅಥವಾ ಇಲ್ಲಿನ ನಗರಸಭೆಯನ್ನು ಒಂದಷ್ಟು ಕಾಳಜಿ ತೆಗೆದುಕೊಳ್ಳದೆ ಅಥವಾ ಅವರ ಸಂಪರ್ಕವನ್ನು ಪಡೆದುಕೊಳ್ಳದೆ ನೀವು 65 ಕೋಟಿ ರೂಪಾಯಿ ತಗೊಂಡು ಅವರ ಹೆಸರನ್ನ ನೀವ್ಯಾರಿಡೋದಕ್ಕೆ? ಇದು ಏನು BMRCL ಅಧ್ಯಕ್ಷರಾಗಿರ್ತಕ್ಕಂತಹ ಅಂದ್ರೆ MD ಆಗಿರ್ತಕ್ಕಂತಹ ಅಂಜುಮ್ ಪರ್ವೇಜ್ ಅವರು ಕೂಡ ತಿಳ್ಕೊಳ್ಬೇಕು. ಜೊತೆಗೆ ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಶಾಸಕರು ಇರ್ಬೋದು, ಇಲ್ಲಿನ ಸಂಸದರು ಇರ್ಬೋದು, ಅವರು ಇದನ್ನ ಹೀಗೆ ತಿಳ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಇವರು ಬಯಾಖಾನ್ ಹೆಸರನ್ನ ತೆಗೆದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇಡೀ ಹೆಪ್ಪಗೋಡಿಯ ನಾಗರಿಕರು ಇಲ್ಲಿ ಏನು 1 ಲಕ್ಷ ಜನ ನಾವಿಲ್ಲಿದ್ದೇವೋ ಈ 1 ಲಕ್ಷ ಜನರು ಕೂಡ ಬೀದಿಗಿಳಿತೇವೆ. BMRCL ಅವರೇ, ನಿಮ್ಮ ವರ್ಕ್ಶಾಪ್ ಇಲ್ಲಿದೆ, ನಿಮ್ಮ ವರ್ಕ್ಶಾಪ್ ರನ್ ಮಾಡಕ್ಕೆ ನಾವು ಬಿಡೋದಿಲ್ಲ. ಹಾಗೇನೆ ಈ ಒಂದು ಹಳದಿ ಲೈನ್, ಯೆಲ್ಲೋ ಲೈನ್, ಈ ಒಂದು ಏನು ಮೆಟ್ರೋ ಲೈನ್ ಇದೆ, ಈ ಲೈನಲ್ಲಿ ಇರ್ತಕ್ಕಂಥ ಒಂದೇ ಒಂದು ವರ್ಕ್ಶಾಪ್, ಅದು ಹೆಪ್ಪಗೋಡಿ ವರ್ಕ್ಶಾಪ್. ಈ ಒಂದು ವರ್ಕ್ಶಾಪ್ ಕೂಡ ನಿಮಗೆ ರನ್ ಮಾಡೋದಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ಈ ಕೂಡಲೇ ಈ ಒಂದು ಬಯಾಖಾನ್ ಹೆಸರನ್ನ ಸಂಪೂರ್ಣವಾಗಿ ತೆಗೆದುಹಾಕ್ಬೇಕು. ಹೆಪ್ಪಗೋಡಿ ಮೆಟ್ರೋ ಸ್ಟೇಷನ್ ಅಂತಲೇ ಹಾಕ್ಬೇಕು. ಅದೇ ನಿಮ್ಗೆ ಒಂದು ಪ್ರಶ್ನೆ ಬಿಡ್ಬೇಕ್ರಿ, ಇಲ್ಲಿ ಒಂದು ಸ್ಕೈ ವಾಕ್ ಇಲ್ಲ, ಇಲ್ಲಿ ಮೆಟ್ರೋಗೆ ಸಂಪರ್ಕ ಕಲ್ಪಿಸ್ಬೇಕು ಅಂದ್ರೆ ಹೇಗೆ? ಈಗ ಆ ಕಡೆ ಇರ್ತಕ್ಕಂಥ ಹೆಪ್ಪಗೋಡಿ ನಗರಸಭೆಗೆ ಬರುವಂತದ್ದು ಸಂಪಿಗೆ ನಗರ ಬರುತ್ತೆ, ಕಂಸಂದ್ರ ಬರುತ್ತೆ, ಅನಂತ ನಗರ ಬರುತ್ತೆ. ಅವ್ರು ಎಲ್ಲಿಂದ ಬರಬೇಕು? ವಂಸಂದ್ರ ಹೋಗುತ್ತೆ, ಇಲ್ಲ ವೀರಸಂದ್ರ ಹೋಗ್ಬೇಕು, ಅಲ್ಲೂ ಸುತ್ತಾಡ್ಕೊಂಡು ಬರ್ಬೇಕಾಗತ್ತೆ. ನಿಮಗೆ ಒಂದಷ್ಟು ಸಾಮಾನ್ಯ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವೇನ್ ಹೇಳ್ಬೇಕು ನಿಮಗೆ? ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾದಂತಹ ಸ್ವರೂಪವನ್ನ ಈ ಹೋರಾಟ ತೆಗೆದುಕೊಳ್ಳೋದನ್ನ ನಾವು ಈಗಾಗಲೇ ಮನಗಂಡಬೇಕು. ಇನ್ನು ನೀವು ಇನ್ನೊಂದು ಹೇಳ್ತೀರಾ, ಇಲ್ಲಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಸ್ಕೈ ವಾಕ್ ಇದೆ ಅಥವಾ ಅಂಡರ್ ಪಾಸ್ ಇದೆ ಅಂತ ಹೇಳಿದ್ರೆ, ವೀರಸಂದ್ರ ಗೇಟ್ ಅಲ್ಲೂ ಕೂಡ ಅಂಡರ್ ಪಾಸ್ ಇದೆ, ಅಲ್ಲೂ ಕೂಡ ಸ್ಕೈ ವಾಕ್ ಇದೆ. ಆದ್ರೂ ಕೂಡ ನೀವಲ್ಲಿ ಮೆಟ್ರೋ ಸ್ಟೇಷನ್ ನ ಸ್ಕೈ ವಾಕ್ ಕೊಟ್ಟಿದ್ದೀರಾ. ಇನ್ನು ಭರತ್ ನಗರ ಜಂಕ್ಷನ್ ಮತ್ತು ಸಿಂಗ್ಸಂದ್ರದಲ್ಲಿ ಅಲ್ಲೂ ಕೂಡ ಸ್ಕೈ ವಾಕ್, ಅಲ್ಲಿ ಅಂಡರ್ ಪಾಸ್ ಇದೆ, ಅಲ್ಲೂ ಕೂಡ ಸ್ಕೈ ವಾಕ್ ಕೊಟ್ಟಿದ್ದೀರಾ. ಇಲ್ಲಿ ಮತ್ತೆ ನಿಮ್ಮ ಮನೆತಾಯಿ ಧೋರಣೆ ಏನು ಅಂದ್ರೆ ಹೆಪ್ಪಗೋಡಿ ಅವರು ಏನ್ ಮಾಡಿದ್ರು ಕೂಡ ಕೇಳಲ್ಲ ಅಂತ ನಿಮ್ಮ ಈ ಬೇಜವಾಬ್ದಾರಿತನ ಏನಾದ್ರು ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಷ್ಟವನ್ನು ಅನುಭವಿಸಬೇಕಾಗತ್ತೆ.
ಕೇವಲ ಇನ್ನು 2-3 ತಿಂಗಳಲ್ಲಿ ಈ ಒಂದು ಎಲ್ಲೋ ಅಲ್ಲ ಇದು ಓಪನ್ ಆಗುತ್ತೆ. ಅದನ್ನು ಓಪನ್ ಆಗೋದು ಕೂಡ ತುಂಬ ಕಷ್ಟ ಆಗುತ್ತೆ. ನಿಮ್ಮ ವರ್ಕ್ಶಾಪ್ ರನ್ ಮಾಡೋದಕ್ಕೂ ಕೂಡ ನಾವು ಗ್ರಾಮಸ್ಥರು ಬಿಡೋದಿಲ್ಲ, ಇದನ್ನು ರನ್ ಮಾಡಬೇಕು. ಎಲ್ಲರೂ ಕೂಡ ನಮ್ಮ ಹೋರಾಟ ಇದೇ ರೀತಿ ಈ ಒಂದು ಭಯೋತ್ಪಾದನೆಯನ್ನು ತೆಗೆಯೋ ತನಕ ಕೂಡ ಹೋರಾಟ ಮುಂದುವರಿಸೋಣ. ಅಲ್ಲಿವರೆಗೂ ಕೂಡ ನಾವ್ಯಾರು ಕೂಡ ವಿರೋಧಿಸೋದು ಬೇಡ. ಇದು ಹೆಪ್ಪುಗೋಡಿ, ನನ್ನ ಹೆಪ್ಪುಗೋಡಿ, ನನ್ನ ಹೆಮ್ಮೆ, ನಮ್ಮ ಹೆಪ್ಪುಗೋಡಿ, ನಮ್ಮ ಅಸ್ಮಿತೆ ಎನ್ನುವಂಥದ್ದನ್ನ ಈ ಹೋರಾಟವನ್ನು ಮುಂದುವರಿಸೋಣ. ನಾವೆಲ್ಲರೂ ಕೂಡ ಇದೇ ರೀತಿಯಾಗಿ ಈ ಒಂದು ಹೋರಾಟಗಳ ನಡೆದಂತಾಗ ಕೈ ಜೋಡಿಸೋಣ. ಎಲ್ಲರಿಗೂ ಕೂಡ ಈ ಒಂದು ಮಾತು ಮಾತನಾಡಲಿಕ್ಕೆ ಅವಕಾಶ ಮಾಡ್ಕೊಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ಇದ್ರೆ ಅವರೇ ಬೇಷರತ್ತು BMRCLಗೆ ಹೇಳ್ಬೇಕು, ನಮ್ಮ ಹೆಸರು ತೆಗೆದುಬಿಡಪ್ಪ, ನಾವು ಹೆಪ್ಪಗೋಡಿನಲ್ಲಿ ಹೊಟ್ಟೆ ಮಾಡಿ ಬಂದಂಥವ್ರು, ಹೆಪ್ಪಗೋಡಿನಲ್ಲಿ ನಾವು ಕಾರ್ಖಾನೆ ಮಾಡಕ್ಕೆ ಬಂದಂಥವ್ರು, ನಾವು ಕಾರ್ಖಾನೆ ಮಾಡ್ಕೊಂಡಿದ್ದೀವಿ. ಇಡೀ ಜಗತ್ತಲ್ಲಿ ಕಾರ್ಖಾನೆಗಳು ಹೆಪ್ಪಗೋಡಿಯಿಂದ ನಮ್ಮ ಕಾರ್ಖಾನೆಗಳಾಗಿದೆ. ಹೆಪ್ಪಗೋಡಿಗೆ ನಾವು ಋಣ ತೀರಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ಹೆಪ್ಪಗೋಡಿಗೆ 100 ವರ್ಷಗಳಿಂದ ನೀರನ್ನು ಹಾಳು ಮಾಡಿಟ್ಟಿದ್ದೀವಿ, ಕೆರೆಗಳನ್ನು ಹಾಳು ಮಾಡಿಟ್ಟಿದ್ದೀವಿ, ಪೊಲ್ಯೂಷನ್ ಹಾಳು ಮಾಡಿಟ್ಟಿದ್ದೀವಿ, ಪರಿಸರ ಹಾಳು ಮಾಡಿಟ್ಟಿದ್ದೀವಿ. ಹೆಪ್ಪಗೋಡಿಲಿರೋ ಜನಗಳಿಗೆ ರೋಗ ರುಜಿನಗಳು ಬರೋದಕ್ಕೆ ನಾವೇ ಮೂಲ ಕಾರಣರಾಗಿದ್ದೀವಿ. ನಮ್ಮ ಹೆಸರು ಮತ್ತೆ ಯಾಕೆ ನಾವು ಮೆಟ್ರೋ ಮೇಲೆ ಹಾಕೊಬೇಕು? ನಮ್ಮಿಂದ ಹೆಪ್ಪಗೋಡಿ ಹಾಳಾಗಿದೆ, ನಮ್ಮಿಂದ ಹೆಪ್ಪಗೋಡಿ ಯಾವುದೇ ರೀತಿ ಇಂಪ್ರೂವ್ ಆಗಿಲ್ಲ. ಅದರಿಂದ ನಮಗೆ BMRCL ಅವರೇ ನೀವು ನಮ್ಮ ಹೆಸರು ಹಾಕಬೇಡಿ ಅಂತ ಮೊದಲು ಬೈಕಾನವರೇ ಹೇಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈಗ ನಾವು ಸಾಂಕೇತಿಕವಾಗಿ ಮೆಟ್ರೋದವರಿಗೆ ಮನವಿ ಕೊಡೋದಲ್ಲ, BMRCL ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಬೈಕಾನ್ಗೂ ಸಹ ಮುತ್ತಿಗೆ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ಇವತ್ತೇನು ಕಡಿಮೆ ಜನ ಬಂದಿದ್ದೀವಿ ಸಾಂಕೇತಿಕವಾಗಿ, ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನ ಬಂದು ಬೈಕಾನ್ಗೆ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತೀವಿ. ಹಂಗೆ BMRCL ಅವರು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. BMRCL ಅವರೇ ಇವತ್ತು ನೀವು ಯಾರೋ ಅಧಿಕಾರಿಗಳು ಇವತ್ತು ಇರ್ತೀರಾ, ನಾಳೆ ನೀವು ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗ್ತೀರಾ. ಬಟ್ ಹೆಪ್ಪಗೋಡಿ ಹುಟ್ಟಾಗಿಂದ ಹೆಪ್ಪಗೋಡಿನೇ ಇದೆ, ನಾಳೆ ದಿವಸ ಹೆಪ್ಪಗೋಡಿನೇ ಇರಬೇಕು. ಹೊಸೂರು ರಸ್ತೆ ಯಾವಾಗ ಹುಟ್ಕೊಂಡ್ತೋ ಅವತ್ತಿಂದಲೇ ಹೆಪ್ಪಗೋಡಿ ಇದೆ. ಹಂಗಾಗಿ BMRCL ಅಧಿಕಾರಿಗಳು ನೀವು ಯಾರು ಬಂದಿದ್ದೀರಾ ದಯಮಾಡಿ ನಿನ್ನ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾವು ಕೊಡುವಂಥ ಮನವಿ ತಗೊಂಡೋಗಿ ನೀವೆಲ್ಲ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ನಿಮ್ಮ ಕೆಲಸ ಆಗೋಯ್ತು ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು. ನೀವು ಆ ಥರ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಯಾಕಂತ ಹೇಳಿದ್ರೆ ಹೆಪ್ಪಗೋಡಿಗೆ 1000 ವರ್ಷಗಳ ಇತಿಹಾಸ, 100 ವರ್ಷಗಳ ಇತಿಹಾಸ ಇರುತ್ತೆ. ಹೆಪ್ಪಗೋಡಿನ ಕಳಂಕ ಬರುವಂಥ ಕೆಲಸ BMRCL ಕಡೆಯಿಂದಲೂ ಆಗ್ತಾ ಇದೆ, ಬೈಕಾನ್ ಕಡೆಯಿಂದಲೂ ಆಗ್ತಾ ಇದೆ. ಅದರಿಂದ ನಾವು ಹೆಪ್ಪಗೋಡಿಯಲ್ಲಿ ಇವತ್ತು ಎಲ್ಲ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಒಟ್ಟುಗೂಡಿ ನಮ್ಮ ಹೆಪ್ಪಗೋಡಿ, ನಮ್ಮ ಅಸ್ಮಿತೆಯನ್ನು ಉಳಿಸೋದಕ್ಕೆ ಹೋರಾಟಕ್ಕೆ ಬಂದಿದ್ದೀವಿ. ಈ ಹೋರಾಟ ಶಾಂತಿಯುತವಾಗಿದೆ. ಈ ಶಾಂತಿಯುತವಾದ ಹೋರಾಟದಲ್ಲಿ ನೀವು ಅರ್ಥ ಮಾಡ್ಕೊಬೇಕು. ಲಕ್ಷಾಂತರ ಜನ ಇರುವಂಥ ಹೆಪ್ಪಗೋಡಿ ಹೆಸರನ್ನ ನೀವು ಯಾವುದೋ ಒಂದು ಕಂಪನಿಗೆ ನೀವು ಮಾರಾಟ ಮಾಡ್ಕೊಳ್ತಾ ಇದ್ದೀರಲ್ಲ BMRCL ಅವರೇ, ನೀವು ಅರ್ಥ ಮಾಡಿಕೊಂಡು ಇವತ್ತು ನೀವು MD ಅವ್ರ ಹತ್ರ ಮಾತಾಡಿ ದಯಮಾಡಿ ಹೆಪ್ಪಗೋಡಿ ಹೆಸರು ಮಾತ್ರ ಇರೋ ಥರ ನೀವು ಮಾಡ್ಕೊಡ್ಬೇಕಾಗಿದೆ. ಮತ್ತು ಇಲ್ಲೊಂದು ಸ್ಕೈ ವಾಕ್ ಸಹ ಮಾಡ್ಕೊಡ್ಬೇಕಾಗಿದೆ. BMRCL ಅಧಿಕಾರಿಗಳು ದಯಮಾಡಿ ಇವತ್ತೇ ಹೋಗಿ ಇದ್ರ ಬಗ್ಗೆ ಕಾರ್ಯಚರಿತರಾಗಬೇಕು. ನೀವು MD ಅವ್ರ ಹತ್ರ ಮಾತಾಡಿ ಹೆಪ್ಪಗೋಡಿಗೆ ಸ್ಕೈ ವಾಕ್ ಮಾಡ್ಕೊಡ್ಬೇಕು. ಮತ್ತು ಬರೀ ಹೆಪ್ಪಗೋಡಿ ಮೆಟ್ರೋ ಸ್ಟೇಷನ್ ಮಾತ್ರ ಇರಬೇಕು ಅನ್ನೋದನ್ನು ಮಾತ್ರ ನಾವು ಹೆಪ್ಪಗೋಡಿ ಹೋರಾಟಕ್ಕೆ ಹೋರಾಟ ಎಲ್ಲ ಇಲ್ಲಿ ಬಂದಿರೋ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಬೈಕಲ್ಲವರು ಸಹ ಇದನ್ನ ಎಚ್ಚರಿಕೆಯಾಗಿ ತಗೊಳ್ಬೇಕು. ಇದು ಹೆಪ್ಪಗೋಡಿಯವರ ಒಂದು ಅಹಿಂಸದ ಪ್ರಶ್ನೆ ಆಗಿದೆ. ಹಾಗಾಗಿ ಹೆಪ್ಪಗೋಡಿಯವರಿಗೆ ಶಾಂತಿಯಿಂದ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಆ ಮನವಿಯನ್ನು ಅರ್ಥಕೊಂಡು ಇಬ್ಬರೂ ಸಹ ಹೆಪ್ಪಗೋಡಿಯ ಹೆಸರಿಗೆ ಯಾವುದೇ ಧಕ್ಕೆ ಬರದಂತೆ ನೋಡ್ಕೊಬೇಕಾಗಿ ನಾನು ನಿಮ್ಮಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಬೈಕಾನ್ ಸಂಸ್ಥೆಗೆ ಧಿಕ್ಕಾರ, ಧಿಕ್ಕಾರ. BSNLಗೆ ಧಿಕ್ಕಾರ, BMRCLಗೆ ಧಿಕ್ಕಾರ. ಆತ್ಮೀಯ ಬಂಧುಗಳೇ, ಏನು ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡೋದಕ್ಕೆ ನಾವು ಬಂದಿದ್ದೀವಿ. ಈ ಹೋರಾಟ ನಾವು ನಮ್ಮ ಹೆಪ್ಪಗೋಡಿಯ ಅಸ್ಮಿತೆಯನ್ನು ಉಳಿಸ್ಕೊಳ್ಬೇಕಾಗಿ, ಈಗಾಗಲೇ ಕೆಲವರು ಎಲ್ಲ ಹಿರಿಯರು ಹೇಳ್ತಾ ಇದ್ರು, ನಮ್ಮ ಹೆಪ್ಪಗೋಡಿಯ ಹೆಸರನ್ನು ನಾವು ಉಳಿಸ್ಕೊಳ್ಬೇಕಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ. ಯಾಕೆ ಹೋರಾಟ ಮಾಡಬೇಕನ್ನೋದು ನಮಗೆ ಇವತ್ತು ನಮಗೆ ಗೊತ್ತಾಗ್ತದೆ. ಯಾಕಂದ್ರೆ ಇಂಥ ಒಂದು ಹಣ ಕೊಟ್ಟು ತಮ್ಮ ಹೆಸರನ್ನ ಪೆಂಡಿಂಗ್ ರೀತಿಯಲ್ಲಿ ಪರ್ಚೇಸ್ ಮಾಡಿ ನಾವು ಹೆಸರು ಕೊಡೋದಕ್ಕೆ ಬರ್ತಾ ಇದ್ದಾರೆ. ಈ ಹಿಂದೆ ನಮ್ಮ ಎಲ್ಲ ಊರಿನ ಹಿರಿಯರಿಗೂ ಆಮೇಲೆ ಇಲ್ಲಿರೋ ಎಲ್ಲ ಸ್ಟಡೀಸ್ ಬಂದು ಮೊದಲನೇದಾಗಿ ಪಕ್ಕದ ಗ್ರಾಮದಲ್ಲಿ ಒಂದು ಸಿಕ್ಕ ಅಂತ ಕಂಪ್ನಿ ಇತ್ತು. 1981ರಲ್ಲಿ ಸ್ಟಾರ್ಟ್ ಆಯ್ತು. ಅದು ಆ ಗ್ರಾಮಕ್ಕೆ ಹೋಗ್ಬೇಕಾದ್ರೆ ಸಿಕ್ಕ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಅದನ್ನೇ ಕರಿತಾ ಇದ್ರು ಒಂದು ಕಂಪ್ನಿ ಹೆಸರು. ಖಂಡಿತ ಯಾರು ಕೂಡ ಪಂಪ್ಸಂದ್ರ ಅಂತ ಹೆಸರು ಇಡ್ತಾ ಇರಲಿಲ್ಲ. ಸರ್ಕಾರ ಇದ್ರು ಕೂಡ ಪಂಪ್ಸಂದ್ರ ಅಂತ ಕರಿತಾ ಇರಲಿಲ್ಲ, ಸಿಕ್ಕ ಅಂತಾನೆ ಕರಿತಾ ಇದ್ರು. ಅದೇ ಕಂಟಿನ್ಯೂ ಆಗ್ತದೆ. ಯಾವಾಗ ಪ್ರಚಲಿತವಾಗಿ ಬಂತು ನಮ್ಮ ಪಂಪ್ಸಂದ್ರ ಅಂತೇಳಿ ಆ ಸಿಕ್ಕ ಅಂತ ಮಾಯ ಆಯ್ತು. ಆ ರೀತಿಯಲ್ಲಿ ನಮ್ಮ ಈ ಬೈಕಾನ್ ಸಂಸ್ಥೆ ಮಾಯ ಆಗ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿರೋ ಎಲ್ಲ ಪರಿಸರವಾದಿಗಳಿಂದ ಹಿಡಿದು ಪ್ರತಿಯೊಬ್ಬರು ಹೋರಾಟ ಮಾಡಿದೀವಿ. ಇಲ್ಲಿರೋ ಎಲ್ಲ ಕೆರೆಗಳನ್ನ ಹಾಳು ಮಾಡಿದ್ದಾರೆ. ಇಲ್ಲಿರೋ ಪ್ರತಿಯೊಬ್ಬರಿಗೂ ನರ ದೌರ್ಬಲ್ಯ ಇರ್ಬೋದು, ಮೂಳೆ ದೌರ್ಬಲ್ಯ ಇರ್ಬೋದು, ಸಾಕಷ್ಟು ಸಮಸ್ಯೆಗಳಿದೆ ಇಲ್ಲಿ ಹೋರಾಟ
ಮಾಡ್ತಾ ಇದ್ದಾರೆ. ಆದರೂ ಕೂಡ ಈ ಸಂಸ್ಥೆಯಲ್ಲಿ ಸ್ಥಳೀಯರಿಗೆ ಒಂದು ಕೆಲಸ ಕೊಡೋದಿಲ್ಲ. ಎಲ್ಲ ಹೊರಗಡೆ ದೇಶಗಳು, ಹೊರಗಡೆ ರಾಜ್ಯಗಳಿಗೆ ಕೆಲಸ ಕೊಡ್ತಾರೆ. ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಲ್ಲ. ನಮ್ಮ ಸ್ಥಳೀಯ ನಾಯಕರಿಗೆ ಮರ್ಯಾದೆ ಕೊಡೋದಿಲ್ಲ. ನಮ್ಮ ಸ್ಥಳೀಯರಿಗೆ ಪರಿಗಣನೆಗೆ ತಗೊಳ್ಳಲ್ಲ. ಇಂಥ ಒಂದು ಕಂಪನಿ ನಮಗೆ ಅವಶ್ಯಕತೆ ಇಲ್ಲ. ಈ ಸರ್ಕಾರದ ಮೇಲೆ ಕೇವಲ ಒಂದು 65 ಕೋಟಿ ದೇಣಿಗೆ ನೀಡಿ ತನ್ನ ಹೆಸರನ್ನ ಪೆಂಡೆಂಟ್ ತಗೊಂಡು ಮೇಲೆ ಹೆಸರು ಹಾಕೊಳ್ತದೆ. ಇಂಥ ಕಂಪನಿ ನಮಗೆ ಅವಶ್ಯಕತೆ ಇಲ್ಲ. BMSL ಸಂಸ್ಥೆಯವರು ದಯವಿಟ್ಟು ಈ ಕೂಡಲೇ ಈ ಬಯೋಕಾನ್ ಸಂಸ್ಥೆಯನ್ನು ತೆಗಿಬೇಕು. ಅದೇ ರೀತಿಯಲ್ಲಿ ಈ ಮೊದಲು 2020 ಈ ಏನು ನಮ್ಮ ಮೆಟ್ರೋ ಸ್ಟೇಷನ್, ನಮ್ಮ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತಾನೆ ಇದ್ದು ಹೆಸರು, ಇವಾಗ ಕೇವಲ 2-3 ವರ್ಷದಲ್ಲಿ ಅಷ್ಟೇ ಚೇಂಜ್ ಆಗಿದೆ. ಇದರ ಹಿಂದೆ ಹುನ್ನಾರಗಳು ಸಾಕಷ್ಟು ನಡೆದಿದ್ದಾವೆ. ಯಾರು ಮಾಡಿಕೊಟ್ರು ಅದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಆದ್ರೆ ನಮಗೆ ನಮ್ಮ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಇರಬೇಕು. ನಮಗೆ ಅವ್ರು ಏನು ಎಲ್ಲೋ ಲೈನ್ ಮೆಟ್ರೋ ಸ್ಟೇಷನ್ ಕೇಳಿ ನಿರ್ಮಾಣ ಮಾಡಿದರೆ, ಇಲ್ಲೇ ಅವರ ಕಾಮಗಾರಿ ನಡೆಯುವಂತ ಸ್ಟೇಷನ್ ಕೂಡ ಇದೆ. ಇಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಬದಲಾವಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕೂಡ ಉಗ್ರವಾದ ಹೋರಾಟ ಮಾಡ್ತೀವಿ. BMSL ಸಂಸ್ಥೆಯವರು ಬಂದಿದ್ದಾರೆ. ದಯವಿಟ್ಟು ಅವರು ಈ ಕೂಡಲೇ ಅರ್ಥ ಮಾಡ್ಕೊಳ್ಬೇಕು. ನಾವು ನಮ್ಮ ಪೊಲೀಸ್ ಅಧಿಕಾರಿಗಳ ಮುಖಾಂತರ ಹಾಗೂ ಈ ಊರಿನ ಎಲ್ಲ ಹಿರಿಯರ ಮುಖಾಂತರ ಅವ್ರಿಗೆ ಮೆಮೊರಾಂಡಮ್ ಕೊಡುವಂತ ಒಂದು ನಮ್ಮ ಕೆಲಸ ಮಾಡ್ತೇವೆ. ನಾವು ಈ ಕೂಡಲೇ ಯಾವುದೇ ರೀತಿಯಲ್ಲಿ ಸಮಸ್ಯೆಯನ್ನು ಕೂಡ ಅದನ್ನ ತಿರುಗಿಸಿ ನಮಗೆ ಕೆಲಸ ಮಾಡ್ಕೊಳ್ಬೇಕು. ಇಲ್ಲ ಅಂದ್ರೆ ಹೆಬ್ಬಗೋಡಿಯ ನಾಗರಿಕ ಬಂಧುಗಳು ಉಗ್ರವಾದ ಹೋರಾಟ ಮಾಡುವ ಮುಖಾಂತರ ನಮಗೆ ಏನು ನಮ್ಮ ಮೆಟ್ರೋ ಸರ್ವಿಸ್ ಸ್ಟೇಷನ್ ಇದೆ, ಅದು ಯಾವುದನ್ನು ಕೂಡ ಓಪನ್ ಮಾಡಲಿಕ್ಕೆ ನಾವು ಹೆಸರು ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಹೇಳಿ ಮತ್ತು ನಿಲ್ದಾಣ ಅಂತ ಹೇಳಿ ನಮ್ಮ MD ಅವರಿಗೆ ನಾವು ನಿಮ್ಮ ಮನವಿಯನ್ನು ಇದು ಮಾಡಿ ತಲುಪಿಸಿ ಅದ್ರ ಪ್ರಕಾರ ಸೂಕ್ತ ಕ್ರಮ ತಗೊಳ್ಳುವಾಗೆ ಮಾಡ್ತೀವಿ. ಇದು ಬಯೋಕಾನ್ ಹೆಬ್ಬಗೋಡಿ ಅಂತ ಹೇಳಿ ಆಗಿದೆ. ಸಾಕಷ್ಟು ಗ್ರಾಮಸ್ಥರ ಒತ್ತಾಯ ಆಗಿರುವಂತದ್ದು, ಅದನ್ನ ಬದಲಾವಣೆ ಮಾಡಬೇಕು, ಹೆಬ್ಬಗೋಡಿ ಮಾಡ್ಬೇಕಂತ ಹೇಳಿ ಅದ್ರ ಬಗ್ಗೆ ನಾವು MD ಅವರಿಗೆ ಹೇಳಿ ಅದ್ರ ಪ್ರಕಾರ ಸೂಕ್ತ ಕ್ರಮ ತಗೊಳ್ಳೋದು. ಈ ಹಿಂದೆ ಅವರು ಮನವಿ ಮಾಡಿದ್ರು, ಆದ್ರೂ ಸಹ ಹೆಬ್ಬಗೋಡಿ ಅಂತಾನೆ ಇತ್ತು. ಸರ್, ಈಗ ಹೆಬ್ಬಗೋಡಿ ಅಂತ ಇರೋದನ್ನ ಯಾಕೆ ಈ ತರ ಬದಲಾವಣೆ ಮಾಡೋದು ಅಂತ ಸ್ಥಳೀಯರೆಲ್ಲ ಆಗ್ರಹ ಮಾಡ್ತಿದ್ದಾರೆ. ಹೆಬ್ಬಗೋಡಿ ಮೊದಲು ಬಂದ್ರೆ ಅದ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಮನವಿಯ ಪ್ರಕಾರ ನಾವು MD ಅವರಿಗೆ ಹೇಳಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಈಗ ಬಯೋಕಾನ್ ಹೆಬ್ಬಗೋಡಿ ಅಂತ ಹೆಸರು ಅದ್ರ ಬಗ್ಗೆ ಸೂಕ್ತ ಮಾಹಿತಿ. ಸರ್, ಒಂದು ಹೆಸರನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಸಾಕಷ್ಟು ಅಮೆಂಡ್ಮೆಂಟ್ ಆಗ್ಬೇಕಾಗುತ್ತೆ. ಈ ಹಿಂದೆ ತಾವು ಮಾಡ್ಕೊಂಡಿದ್ದೀರಾ ಅಥವಾ ಯಾವ ರೀತಿ ಆಗಿದೆ ಅನ್ನೋದು ಬೇಕಲ್ಲ ಸರ್, ಕ್ಲಾರಿಫಿಕೇಶನ್ ಬೇಕಾದ್ರೆ. ಈಗ MD ಅವ್ರು ಹೇಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಳ್ಬೇಕಾಗುತ್ತೆ. ಈಗ ಮನವಿ ಪ್ರಕಾರ ನಾವು MD ಅವರಿಗೆ ಹೇಳಿ ಚೇಂಜ್ ಮಾಡಿಸಿದ್ರೆ ಸೂಕ್ತ ಕ್ರಮ ತಗೊಳ್ಳೋಕೆ ಮಾಡ್ತೀವಿ. ಸರ್, ಈಗ ಜೊತೆಗೆ ಇಲ್ಲಿ ಸ್ಕೈ ವಾಕ್ ಇಲ್ಲ ಅಂತ ಹೇಳಿ ಸುಮಾರು ದಿನಗಳಿಂದ ಅದೊಂದು ರೀತಿ ಹೋರಾಟಕ್ಕೆ ಸಿದ್ಧತೆ ಆಗ್ತಿದೆ ಎಲ್ಲ ಕಡೆ. ಅದ್ರ ಬಗ್ಗೆನೂ ಮಾತಾಡ್ತೀವಿ. ಸ್ಕೈ ವಾಕ್ ಸರ್, ಒಂದು ಹೆಸರಿಗೆ ಯಾಕೆ ಇಷ್ಟು ಪ್ರತಿಷ್ಠೆ ನಿಮ್ಗೆ? ಒಂದು ಹೆಸರು ಚೇಂಜ್ ಮಾಡೋದಕ್ಕೆ ಯಾಕೆ? ಇಲ್ಲ, ನಾವು MD ಅವರಿಗೆ ಹೇಳಿ ಸೂಕ್ತ ಕ್ರಮಕ್ಕೆ ಇದು ಮಾಡ್ತೇವೆ. ತಮ್ಮ ಹೆಸರೇನು ಸರ್? ರಾಜಾರಾಮ್ ಶೆಟ್ಟಿ ಅಂತ ಹೇಳಿ ಅಡಿಷನಲ್ 6 ವರ್ಷ ಇತಿಹಾಸ ಇರುವಂತ ಹೆಬ್ಬಗೋಡಿ ಅನ್ನೋ ಒಂದು ಹೆಸರನ್ನು ಇವತ್ತು ಬೈಕಾನ್ ಸಂಸ್ಥೆಯವರು ಬೈಕಾನ್ ಹೆಬ್ಬಗೋಡಿ ಅಂತ ಮೆಟ್ರೋ ಸ್ಟೇಷನ್ಗೆ ನಾಮಕರಣ ಮಾಡೋದಕ್ಕೆ BMSL ಹೊರಟಿದ್ದಾರೆ. ಆಲ್ರೆಡಿ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಅದರಿಂದ ಇವತ್ತು ಹೆಬ್ಬಗೋಡಿಯ ಎಲ್ಲ ನಾಗರಿಕರು ಸೇರಿಕೊಂಡು ಇವತ್ತು ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಬೈಕಾನ್ಗೆ ಮತ್ತು BMSLಗೆ ಇಬ್ಬರಿಗೂ ಸಹ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. 100 ವರ್ಷಗಳ ಇತಿಹಾಸ ಇರುವಂಥ ಹೆಬ್ಬಗೋಡಿ ಹೆಸರು ಮಾತ್ರ ಇಡಬೇಕು. ಬೈಕಾನ್ ಹೆಸರು ಮೊನ್ನೆ ಬಂದಿರೋಂಥ ಒಂದು ಕಾರ್ಖಾನೆ, ಈ ಹೆಬ್ಬಗೋಡಿ ನಗರಸಭೆನ ಹಾಳು ಮಾಡಿದಂಥ ಬೈಕಾನ್ ಅಂತ ಒಂದು ಕಾರ್ಖಾನೆಯನ್ನ ಈ ಹೆಸರನ್ನು ಯಾವ ಕಾರಣಕ್ಕೂ ಇಡಬಾರ್ದಂತ ನಾವು ಹೆಬ್ಬಗೋಡಿಯ ಎಲ್ಲ ನಾಗರಿಕರು ಸೇರಿ ಇವತ್ತು ಒತ್ತಾಯವನ್ನು ಮಾಡಿದ್ದೀವಿ. ಮತ್ತು BMSL ಕಡೆ ಯಾರು ಬಂದಿದ್ರೆ ಅವರಿಗೆ ಒಂದು ಹಕ್ಕು ಒತ್ತಾಯದ ಒಂದು ಪತ್ರವನ್ನು ಸಹ ಕೊಟ್ಟಿರ್ತೀವಿ. ಸರ್, ಹಾಗಾದ್ರೆ ಅನುಮೋದನೆ ಆಗೋವರೆಗೂ ಇಲ್ಲಿ ಯಾರಿಗೂ ಅಧಿಕಾರಿಗಳಿಗಾಗ್ಲಿ ಸ್ಥಳೀಯ ಜನಪ್ರತಿನಿಧಿಗೆ ಗೊತ್ತಿರಲಿಲ್ವಾ? ಆಕ್ಚುಲಿ ಇದು ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆದಾಗ ಹೆಬ್ಬಗೋಡಿ ಅಂತಾನೆ ಇತ್ತು ಮೆಟ್ರೋ ಸ್ಟೇಷನ್. ಯಾಕಂದ್ರೆ ಇದು 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹೆಬ್ಬಗೋಡಿಯ ಈ ಸರ್ವಿಸ್ ಸ್ಟೇಷನ್ ಬಂದಿದೆಯಲ್ಲ, ಇದು ಈ ಲೈನಲ್ಲಿ ಇದೊಂದೇ ಸರ್ವಿಸ್ ಸ್ಟೇಷನ್ ಇರೋದು. ಹೆಬ್ಬಗೋಡಿ ಸರ್ವಿಸ್ ಸ್ಟೇಷನ್, ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತಾನೆ ಇತ್ತು. ಆಮೇಲೆ ಇತ್ತೀಚೆಗೆ ಬೈಕಾನ್ ಅವರು ಮತ್ತು BMSL ಏನು ಒಳ ಒಪ್ಪಂದ ಮಾಡ್ಕೊಂಡಿದ್ರೋ ಗೊತ್ತಿಲ್ಲ. ಏಕಾಏಕಿ ಈಗ ಫಸ್ಟ್ ಬೋರ್ಡ್ ಹೆಬ್ಬಗೋಡಿ ಅಂತಾನೆ ಹಾಕಿದ್ರು, ಮತ್ತೆ ಇದನ್ನ ಚೇಂಜ್ ಮಾಡಿ ಇವಾಗ ಬೈಕಾನ್ ಹೆಬ್ಬಗೋಡಿ ಅಂತ ಹಾಕಿದ್ದಾರೆ.
ಇವರಿಬ್ರು ಏನು ಒಪ್ಪಂದ ಮಾಡಿಕೊಂಡು ಹೆಬ್ಬಗೋಡಿಗೆ ಮಸಿ ಬಳಿ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಮುಂದೆ ಬೈಕಾನ್ಗೂ ಮುತ್ತಿಗೆ ಹಾಕಂತ ಕೆಲಸನೂ ಮಾಡ್ತೀವಿ. PMRCL ಇಲ್ಲಿ ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಇಲ್ಲೇನೋ ವರ್ಕ್ಶಾಪ್ ಮಾಡ್ತಾ ಇದಾರಲ್ಲ, ಇಡೀ ಹೆಬ್ಬಗೋಡಿ ನಾಗರಿಕರು ಇವತ್ತು 3 ಲಕ್ಷ ಜನ ಇದ್ದೀವಿ. ಎಲ್ಲರೂ ಪ್ರತಿಭಟನೆ ಮಾಡ್ತೀವಿ, ಇಲ್ಲಿ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಹೆಬ್ಬಗೋಡಿ ಹೆಸರು ತೆಗೆದ್ರೆ ಅವ್ರು ಕೆಲಸ ಮಾಡೋದಕ್ಕೂ ಬಿಡೋದಿಲ್ಲ. ಇದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತು ಹೆಬ್ಬಗೋಡಿ ಹೆಸರು ಬರಲೇಬೇಕು ಅಂತ ನಾವು ಹಕ್ಕೋತ ಮಾಡ್ತಾ ಇದ್ದೀವಿ. ಮಾಹಿತಿ ಇಲ್ಲ, ನಗರಸಭೆಯವ್ರ ಜೊತೆನೂ ಇವರು ಯಾರು ಡಿಸ್ಕಷನ್ ಮಾಡಿಲ್ಲ. ನಗರಸಭೆಯವರು ಇವತ್ತೆಲ್ಲ ಸದಸ್ಯರು ಇಲ್ಲೇ ಇದ್ದಾರೆ. ನಗರಸಭೆಯಲ್ಲಿ ಇಲ್ಲಿ ಇವರು ಸದಸ್ಯರು ಎಲ್ಲ ಸದಸ್ಯರು ಇಲ್ಲೇ ಇದ್ದಾರೆ. ನಗರಸಭೆಯಿಂದ ಮುಖಾಂತರ MDಗೆ ಪತ್ರ ಬರೀತಾ ಇದ್ದೀವಿ, ಸರ್ಕಾರಕ್ಕೂ ಪತ್ರ ಬರೀತಾ ಇದ್ದೀವಿ. ಇದು ಹೆಬ್ಬಗೋಡಿ ನಗರಸಭೆಗೆ ಸೇರಿದ್ರಿಂದ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಆಗಲೇಬೇಕು ಮತ್ತು ಇಲ್ಲಿ ಸ್ಕೈ ವಾಕ್ ಆಗಲೇಬೇಕು ಅಂತಲೂ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಏನಿವತ್ತು ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣಕ್ಕೆ ಬಯೋಕಾನ್ ಮೆಟ್ರೋ ನಿಲ್ದಾಣ ಅಂತ ಬಯೋಕಾನ್ ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣ ಅಂತ ಏನು ಹೆಸರಿಟ್ಟಿದ್ರು, ಅದ್ರ ವಿರುದ್ಧವಾಗಿ ಏನು ಇದು ಮೆಟ್ರೋನ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಬದಲಾವಣೆ ಮಾಡಬೇಕು. ಬಯೋಕಾನ್ ಯಾವುದೇ ಕಾರಣಕ್ಕೂ ನಮಗೆ ಬಯೋಕಾನ್ ಬೇಡ ಅಂತ ಅವರೇನಾದರೂ ಅದ್ರ ಬಗ್ಗೆ ನಮಗೆ ಸೂಕ್ತ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತುಂಬ ಉಗ್ರವಾದ ಹೋರಾಟ ಮಾಡೋರು ಇದ್ದೀವಿ. ಇವತ್ತೇನು ಬಯೋಕಾನ್ ಅವರು ಇಲ್ಲಿ ಹೆಬ್ಬಗೋಡಿಗೆ ಬಂದು ಅವ್ರ ಜೀವನ ಕಟ್ಕೊಳ್ಳೋದಕ್ಕೆ ಇಲ್ಲಿ ಬಂದು ಒಂದು ಕಂಪ್ನಿ ನಡೆಸಿ ಇವತ್ತು ನಮ್ಮ ಪರಿಸರನೆಲ್ಲ ಹಾಳು ಮಾಡಿ ಇವತ್ತು ಹೆಬ್ಬಗೋಡಿ ಜನ ಇವತ್ತು ರೋಗಿಷ್ಠರಾಗಿದ್ದಾರೆ. ಅದು ಆ ಬಯೋಕಾನ್ ಕಂಪ್ನಿಯಿಂದ. ಅಂಥ ಒಂದು ಕುಲ್ಗೆಟ್ ಕಂಪ್ನಿ ಹೆಸರನ್ನ ನಮ್ಮ ನಂಬೂರಿಗೆ ಜೋಡಿಸ್ತಾ ಇರೋದು ನಮಗೆ ತುಂಬ ನೋವು ತಂದಿದೆ. ಇದು ಹೆಬ್ಬಗೋಡಿ ಅನ್ನೋದು ನಮ್ಮ 100 ವರ್ಷಗಳಿಂದ ನಮ್ಮ ಭಾವನೆಗಳ ಜೊತೆ ಆಟ ಆಡ್ತಾ ಇದ್ದಾರೆ ಈ ಬಯೋಕಾನ್ ಸಂಸ್ಥೆಯವರು. ಅದ್ರ ವಿರುದ್ಧ ನಾವು ಸುಮ್ಮನೆ ಬಿಡೋದಿಲ್ಲ. ಅವರು ಇದು ಕೂಡಲೇ ಚೇಂಜ್ ಮಾಡಲಿಲ್ಲ ಅಂದರೆ ನಾವು ಇಲ್ಲಿ ಮೆಟ್ರೋ ಸ್ಟೇಷನ್ ರನ್ ಆಗೋಕ್ಕೂ ಬಿಡಲ್ಲ, ಅಲ್ಲಿ ವರ್ಕ್ಶಾಪ್ ರನ್ ಆಗೋಕ್ಕೂ ಬಿಡಲ್ಲ. ಕೊನೆಗೆ ಬಯೋಕಾನ್ ಕಂಪ್ನಿಗೂ ಮುತ್ತಿಗೆ ಹಾಕ್ತೀವಿ, ಅವ್ರನ್ನೂ ಇಲ್ಲಿ ಕಂಪ್ನಿ ನಡೆಸೋದಕ್ಕೆ ಬಿಡೋದಿಲ್ಲ. ಇದು ನಾವು ಇಡೀ ಹೆಬ್ಬಗೋಡಿ ನಗರದ ಜನತೆ ಪರವಾಗಿ ನಾವು ಹೇಳ್ತಾ ಇದ್ವಿ. ಮೆಟ್ರೋ ಸ್ಟೇಷನ್ ಅಂತಲೇ ಬರಬೇಕು. ಇದು ಯಾವುದೇ ಕಾರಣಕ್ಕೆ ಇದು ಬಯೋಕಾನ್ ಅಂತ ನಮ್ಮ ಇದರಲ್ಲಿ ಬರೋದೇ ಬೇಡ. ಬಯೋಕಾನ್ಗೂ ನಮಗೂ ಬೇಡವೇ ಬೇಡ. ಅದು ನಾನು ಮುನಿಕೃಷ್ಣ ಅಂತ, ಹೆಬ್ಬಗೋಡಿ ನಗರಸಭೆ ಮಾಜಿ ಸದಸ್ಯರು. ಮತ್ತು ಹೆಬ್ಬಗೋಡಿಯ ಮೆಟ್ರೋ ಸ್ಟೇಷನ್ಗೆ ಬಯೋಕಾನ್ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ನಾಮಕರಣ ಮಾಡಿದ್ರು. ಈ ಹಿಂದೆ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತ ಹಾಕಿದ್ರು. ಯಾವ ಕಾರಣದ ಹಿಂದೆ ಯಾವ ಕಾರಣದ ಕೈಗಳು, ಯಾವ ಬಂಡವಾಳಶಾಹಿಗಳ ಕೈ ಇದೆ ಗೊತ್ತಿಲ್ಲ. ಆದರೆ ರಾತ್ರೋರಾತ್ರಿ ಇವತ್ತು ಬಯೋಕಾನ್ ಹೆಬ್ಬಗೋಡಿ ಮೆಟ್ರೋ ನಿಲ್ದಾಣ ಅಂತೇಳಿ ಏನು ಹೆಸರಿಟ್ಟಿದ್ದಾರೆ, ಅದಕ್ಕೆ ನಮ್ಮ ಹೆಬ್ಬಗೋಡಿ ಸ್ವಾಭಿಮಾನಿ ಹೆಬ್ಬಗೋಡಿಗರ ಎಲ್ಲರೂ ವಿರೋಧ ಇದೆ. ಬಂಧುಗಳು, ನಾವು ನಮ್ಮ ಏನು ಒಂದು ಉದ್ದೇಶ ಅಂದರೆ ಹೆಬ್ಬಗೋಡಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಊರು. ಈ ಮೆಟ್ರೋ ಸ್ಟೇಷನ್ಗೆ ಹೆಬ್ಬಗೋಡಿಯ ಜಾಗವನ್ನು ಕೊಟ್ಟು ಹೆಬ್ಬಗೋಡಿಯ ಜನರ ಭಾವನೆಗಳಿಗೆ ಧಕ್ಕೆ ತರೋ ನಿಟ್ಟಿನಲ್ಲಿ ನಡ್ಕೊಳ್ತಕ್ಕಂಥ BMRCL ಒಂದು ನಡೆಯನ್ನು ಖಂಡಿಸ್ತಾ ಇದ್ದೇವೆ. ಅದೇ ರೀತಿ ಬಯೋಕಾನ್ ಏನಾದರೂ ಮಾನವೀಯತೆ ಇದ್ದರೆ, ಇರಪ್ಪ ಈ ಊರಿನ ಋಣದಲ್ಲಿ ನಾವಿದ್ದೇವೆ, ಈ ಊರಿಂದ ನಾವು ಇವತ್ತು ಬೆಳೆದಿಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದೇವೆ, ನಾವು ಈ ಕೂಡಲೇ ಈ ಹೆಸರನ್ನ ಹೆಬ್ಬಗೋಡಿ ಅಂತ ಮಾಡ್ಕೊಡ್ತೀವಿ ಅಂತ ಹೇಳಿ ಬಯೋಕಾನನ್ನು ವಾಪಸ್ ಪಡಿಬೇಕಂತೇಳಿ ಅವ್ರಿಗೂ ಕೂಡ ಒತ್ತಾಯವನ್ನು ಮಾಡ್ತೇವೆ. ಈ ಕೂಡಲೇ ಏನು ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರಾಗಿದ್ದಂಥ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಕೂಡ ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಈ ಕೂಡಲೇ ಏನಿವತ್ತು ಬಯೋಕಾನ್ ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಇದೆ, ಅದನ್ನು ಈ ಕೂಡಲೇ ತೆಗೆಸಬೇಕು. ಹೆಬ್ಬಗೋಡಿ ಮೆಟ್ರೋ ಸ್ಟೇಷನ್ ಅಂತೇಳಿ ನಾಮಕರಣ ಮಾಡಬೇಕು. ಇಲ್ಲವಾದು ಹೋದರೆ ಹೆಬ್ಬಗೋಡಿಲಿರ್ತಕ್ಕಂಥ ಸರ್ವಿಸ್ ಸ್ಟೇಷನ್ ಕೂಡ ನಡೆಯೋಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಬಯೋಕಾನ್ ನಿಲ್ದಾಣ ಅಂತಲೇ ಮಾಡ್ತೀವಿ ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಈ ಮೆಟ್ರೋ ಸ್ಟೇಷನ್ನೇ ನಮಗೆ ಬೇಡ. ಇಷ್ಟು ವರ್ಷಗಳ ಕಾಲ ನಾವು ನಡೆದಿದ್ದೇವೆ, ಅದೇ ರೀತಿ ನಡೀತೇವೆ. ಯಾವುದೇ ಕಾರಣಕ್ಕೂ ಇದು ನಿರೋಧವಲ್ಲ. ಮುಂದಿನ ದಿನಗಳು ಆದಷ್ಟು ಬೇಗ ಇದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಬೇಕು. ಇಲ್ಲವಂದರೆ ಹೆಬ್ಬಗೋಡಿ ನಾಗರಿಕರೆಲ್ಲ ಸೇರಿ ಉಗ್ರವಾದ ಪ್ರತಿಭಟನೆಗೆ ನಾವೆಲ್ಲರೂ ಕೂಡ ಭಾಗಿಯಾಗಬೇಕಾಗ್ತದೆ. ದಯಮಾಡಿ ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಹೆಸರನ್ನು ಈ ಕೂಡಲೇ ಪರಿಹಾರ ಮಾಡಿತು ಸ್ಕೈ ವಾಕನ್ನು ನಮಗೆ ಕೊಡಬೇಕು. ಯಾಕಂದರೆ 1 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ನಗರಸಭೆಗೆ ಇವತ್ತು ಮಾಡಿರ್ತಕ್ಕಂಥದ್ದು ಅನ್ಯಾಯ. ಕೇವಲ 20-30 ಸಾವಿರ ಜನ ಇರ್ತಕ್ಕಂಥ ಜನಸಂಖ್ಯೆ ಇರ್ತಕ್ಕಂಥ ಊರುಗಳಿಗೆ ಸ್ಕೈ ವಾಕನ್ನು ಕೊಟ್ಟಿದ್ದಾರೆ. ಈ ಕೂಡಲೇ ಏನು ಹೆಬ್ಬಗೋಡಿಗೆ ಈ ಮಾಡಿರ್ತಕ್ಕಂಥ ಏನು ಸರಿಪಡಿಸಬೇಕಂತೇಳಿ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ.